यो नमः। हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಆಚಾರ್ಯರು ವಾಯುದೇವರ ಜೀವೋತ್ತಮತ್ವವನ್ನ ಬಳಿತ್ಥ ಸೂಕ್ತದ ಮೂಲಕ ತಿಳಿಸಿ, ನಂತರ ಮಹಾಭಾರತದ ಅನೇಕ ವಾಕ್ಯಗಳ ಮೂಲಕ ವಾಯುದೇವರ ಜೀವೋತ್ತಮತ್ವವನ್ನು ಅರ್ಥಾತ್ ಭೀಮಸೇನ ದೇವರ ಜೀವೋತ್ತಮತ್ವವನ್ನ ಸಾರ್ತಾ ಇದ್ದಾರೆ. ಇಲ್ಲಿ ಹಿಂದೆ ನಾವು ಯುಧಿಷ್ಠಿರ ಹೇಳಿದಂತಹ ಮಾತುಗಳು, ಅದೇ ರೀತಿಗೆ ಅನೇಕರು ಹೇಳಿದಂತಹ ಮಾತುಗಳ ಮೂಲಕ ಭೀಮಸೇನ ದೇವರ ಜೀವೋತ್ತಮತ್ವವನ್ನ ತಿಳಿದುಕೊಂಡ್ವಿ. ಅವರು ಶ್ರೇಷ್ಠರು ಎಲ್ಲ ಜೀವರಲ್ಲಿ ಅಂತ. ಮುಂದೆ ಬೇರೆ ಯಾರೋ ಸಾತ್ವಿಕರು, ಭಗವಂತನ ಭಕ್ತರು, ಜ್ಞಾನಿಗಳು ಹೇಳುವಂತಹ ಮಾತಲ್ಲ, ದುರ್ಯೋಧನ ಹೇಳುವಂತಹ ಮಾತು. ದುರ್ಯೋಧನ ಹೇಳುವಂತಹ ಮಾತಿನ ಮೂಲಕ ವಾಯುದೇವರು ಅರ್ಥಾತ್ ಭೀಮಸೇನ ದೇವರು ಶ್ರೇಷ್ಠರು ಎನ್ನುವಂತ ವಿಚಾರ ಗೊತ್ತಾಗುತ್ತೆ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ವಿರಾಟ ಪರ್ವದಲ್ಲಿ ಬರುವಂತಹ ದುರ್ಯೋಧನ ಮಾತುಗಳು. ಶ್ಲೋಕ ಹೇಳ್ತೇನೆ, ನೀವು ಹೇಳಿ. ವಿರಾಟ ಪರ್ವಗಂ ಚಾಪಿ ವಚೋ ದುರ್ಯೋಧನಸ್ಯ ಹಿ ವೀರಾಣಾಂ ಶಾಸ್ತ್ರವಿದುಷಾಂ ಕೃತೀನಾಂ ತತ್ವನಿರ್ಣಯೇ ಸತ್ವೇ ಬಾಹುಬಲೇ ಧೈರ್ಯೇ ಪ್ರಾಣೇ ಶಾರೀರ ಸಂಭವೆ ಸಾಂಪ್ರತಂ ಮಾನುಷೇ ಲೋಕೆ ಸದೈತ್ಯ ನರರಾಕ್ಷಸೆ ಚತ್ವಾರಃ ಪ್ರಾಣಿನಾಂ ಶ್ರೇಷ್ಠಾಃ ಸಂಪೂರ್ಣ ಬಲಪೌರುಷಾಃ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥಃ ಕೀಚಕಸ್ತೇಷಾಂ ಪಂಚಮಂ ನಾನುಶುಶ್ರುಮಃ ಅನ್ಯೋನ್ಯಾನಂತರ ಬಲಾಃ ಕ್ರಮಾದೇವ ಪ್ರಕೀರ್ತಿತಾಃ. ಪದಚ್ಛೇದ ಹೀಗಿದೆ: ವಿರಾಟ ಪರ್ವಗಂ ಚ ಅಪಿ ವಚಃ ದುರ್ಯೋಧನಸ್ಯ ಹಿ ವೀರಾಣಾಂ ಶಾಸ್ತ್ರವಿದುಷಾಂ ಕೃತೀನಾಂ ತತ್ವನಿರ್ಣಯೇ ಸತ್ವೇ ಬಾಹುಬಲೆ ಧೈರ್ಯೇ ಪ್ರಾಣೆ ಶಾರೀರ ಸಂಭವೆ ಸಾಂಪ್ರತಂ ಮಾನುಷೇ ಲೋಕೆ
ಸದೈತ್ಯ ನರ ರಾಕ್ಷಸೆ ಚತ್ವಾರಃ ಪ್ರಾಣಿನಾಂ ಶ್ರೇಷ್ಠಾಃ ಸಂಪೂರ್ಣ ಬಲ ಪೌರುಷಾಃ ಭೀಮಃ ಚ ಬಲಭದ್ರಃ ಚ ಮದ್ರರಾಜಃ ಚ ವೀರ್ಯವಾನ್ ಚತುರ್ಥಃ ಕೀಚಕಃ ತೇಷಾಂ ಪಂಚಮಂ ನ ಅನುಶುಶ್ರುಮಃ ಅನ್ಯೋನ್ಯಾನಂತರ ಬಲಾಃ ಕ್ರಮಾತ್ ಏವ ಪ್ರಕೀರ್ತಿತಾಃ. ಈ ಮಾತು ದುರ್ಯೋಧನನ ಮಾತು. ಯಾವ ಸಂದರ್ಭ ಅಂತ ಹೇಳಿ ವಿರಾಟ ಪರ್ವ. ಪಾಂಡವರು ಅಜ್ಞಾತವಾಸವನ್ನ ಮಾಡ್ತಾ ಇರ್ತಾರೆ. ಅಜ್ಞಾತವಾಸವನ್ನು ಮಾಡುವಂತ ಸಂದರ್ಭ ಇನ್ನೇನು ಅಜ್ಞಾತವಾಸವು ಮುಗಿಯುವಂತ ಹಂತಕ್ಕೆ ಬಂದಿದೆ. ಆ ಸಂದರ್ಭದಲ್ಲಿ ಏನಾಯಿತು, ಕೀಚಕ ಎನ್ನುವಂತಹ ಏನು ರಾಜ್ಯದ ಒಬ್ಬ ಅಧಿಕಾರಿ, ಅಂದ್ರೆ ಆ ರಾಜ್ಯದ ರಾಜಕುಮಾರಿಯ ಅಣ್ಣ ಕೀಚಕ ಅಂತ. ಆ ಕೀಚಕ ಅವನೆಲ್ಲೋ ಬೇರೆ ದೇಶಕ್ಕೆ ಯುದ್ಧ ಮಾಡ್ಲಿಕ್ಕೆ ಅಂತ ದಿಗ್ವಿಜಯಕ್ಕೆ ಅಂತ ಹೋಗಿರ್ತಾನೆ. ದಿಗ್ವಿಜಯಕ್ಕೆ ಹೋದಂತಹ ಕೀಚಕ ವಾಪಸ್ ಬರ್ತಾನೆ. ವಾಪಸ್ ಬಂದಾಗ ಏನಾಯ್ತು, ಅವನು ಈ ದ್ರೌಪದಿಯನ್ನ ನೋಡಿದ. ದ್ರೌಪದಿ ನಾವು ಹಿಂದೆ ಕೇಳಿದಂತೆ ಯಾರಲ್ಲಿ ಸೌಂದರ್ಯ ಜಾಸ್ತಿ ಇರುತ್ತೋ ಅವರು ಯೋಗ್ಯತೆಯಲ್ಲಿ ದೊಡ್ಡವರು ಅಂತ. ಸ್ತ್ರೀಯರ ತಾರತಮ್ಯದಲ್ಲಿ ನೋಡುವುದಾದರೆ ಪ್ರಾರಂಭದಲ್ಲಿ ಲಕ್ಷ್ಮೀದೇವಿ, ನಂತರದಲ್ಲಿ ದ್ರೌಪದಿ ದೇವಿ, ಭಾರತೀ ದೇವಿ. ಹಾಗಾಗಿ ಅಪ್ರತಿಮವಾದಂತಹ ಸುಂದರಿ ಅದು ದ್ರೌಪದಿ ದೇವಿ. ಅಂತಹ ದ್ರೌಪದಿ ದೇವಿಯನ್ನು ನೋಡಿ ಕೀಚಕನಿಗೆ ಆಸೆ ಆಗುತ್ತೆ ಭೋಗ ಮಾಡಬೇಕು ಅಂತ. ಏನೇನೋ ಮಾತನ್ನು ಹೇಳಿ ಪುಸಲಾಯಿಸ್ತಾನೆ, ಒಪ್ಕೊಳ್ಳೋದಿಲ್ಲ. ಕೊನೆಗೆ ಯಾವ ದ್ರೌಪದಿ ದೇವಿ ನೇರವಾಗಿ ಬಂದು ಭೀಮಸೇನ ದೇವರ ಹತ್ರ ಹೇಳ್ತಾರೆ, ಈ ರೀತಿಯಾಗಿ ಅವನು ತೊಂದರೆ ಕೊಡ್ತಾ ಇದ್ದಾನೆ ಅಂತ. ಕೊನೆಗೆ ಭೀಮಸೇನ ದೇವರು ವಿಚಾರ ಮಾಡಿ ತೀರ್ಮಾನ ಮಾಡ್ತಾರೆ, ಇಂತಹ ಸ್ಥಳಕ್ಕೆ ಬರ್ಲಿಕ್ಕೆ ಅಂತ ಹೇಳು ಅಂತ ಹೇಳಿದಾಗ ದ್ರೌಪದಿ ಹಾಗೆ ಹೇಳ್ತಾಳೆ. ಕೊನೆಗೆ ಮಾರು ವೇಷದಲ್ಲಿ ಇದ್ದಂತಹ ಭೀಮಸೇನ ದೇವರು ಆ ಕೀಚಕನನ್ನ ಪುಡಿ ಪುಡಿಯಾಗಿ ಮಾಡಿ ಸಂಹಾರ ಮಾಡಿ ಹಾಕ್ತಾರೆ. ಅಷ್ಟೂ ಅಲ್ಲ, ಅವನ ತಮ್ಮಂದಿರನ್ನು ಕೂಡ, ಉಪಕೀಚಕರನ್ನು ಕೂಡ ಸಂಹಾರ ಮಾಡ್ತಾರೆ. ಇಷ್ಟೆಲ್ಲ ಕಥೆ ವಿರಾಟ ಪರ್ವದಲ್ಲಿ ಬರುತ್ತೆ. ಈ ವಿಚಾರ ಸೇವಕರ ಮೂಲಕ ದುರ್ಯೋಧನನ ಕಿವಿಗೆ ಬೀಳುತ್ತೆ. ದುರ್ಯೋಧನನ ಕಿವಿಗೆ ಬಿದ್ದಂತ ವಿಚಾರ ಏನು ಅಂತ ಹೇಳಿದ್ರೆ, ಯಾರೋ ಒಬ್ಬರು ಮಹಾಪರಾಕ್ರಮಿಯಾದಂತಹ ಕೀಚಕನನ್ನ ಸಂಹಾರ ಮಾಡಿದ್ದಾರೆ. ಮುದ್ದೆ ಮುದ್ದೆಯಾಗಿ ಅವನನ್ನು ಒಟ್ಟಿನಲ್ಲಿ ದೇಹದ ಆಕಾರವೇ ಗೊತ್ತಾಗದ ರೀತಿಯಲ್ಲಿ ಅವನನ್ನ ಸಂಹಾರ ಮಾಡಿ ಹಾಕಿದ್ದಾರೆ ಎನ್ನುವಂತಹ ವಿಚಾರ ಭೀಮಸೇನನಿಗೆ ದುರ್ಯೋಧನಿಗೆ ಗೊತ್ತಾಗುತ್ತೆ. ಆವಾಗ ದುರ್ಯೋಧನ ಹೇಳುವಂತಹ ಮಾತು, ಕೀಚಕನನ್ನು ಇವತ್ತು ಸಂಹಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಈ 3 ಜನರಲ್ಲಿ ಒಬ್ಬರಾಗಿರಬೇಕು ಅಂತ. ಯಾರು, ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ವಿರಾಟ ಪರ್ವಗಂ ಚಾಪಿ ವಚಃ ದುರ್ಯೋಧನಸ್ಯ ಹಿ. ಈ ಲೈನ್, ಈ ವಾಕ್ಯ ಅದು ಮಧ್ವಾಚಾರ್ಯ ಮಾಡಿದ್ದು, ಮುಂದಿಂದೆಲ್ಲ ದುರ್ಯೋಧನನ ಮಾತುಗಳು. ವಿರಾಟ ಪರ್ವದಲ್ಲಿ ಬರುವಂತಹ ದುರ್ಯೋಧನನ ಮಾತು ಈ ರೀತಿ ಇದೆ. ಏನು? ವೀರಾಣಾಂ ಶಾಸ್ತ್ರವಿದುಷಾಂ. ವೀರರು, ಅತ್ಯಂತ ಪರಾಕ್ರಮಶಾಲಿಗಳು. ಅದೇ ರೀತಿಯಾಗಿ ಶಾಸ್ತ್ರವಿದುಷಾಂ, ಶಾಸ್ತ್ರವನ್ನು ತಿಳಿದವರು. ಈ ಕಡೆ ಪರಾಕ್ರಮಿಗಳೂ ಆಗಿರಬೇಕು, ಶಾಸ್ತ್ರವನ್ನು ತಿಳಿದಿರಬೇಕು. ಇಂತಹ ಇವರ ಮಧ್ಯದಲ್ಲಿ ಕೃತೀನಾಂ ತತ್ವ ನಿರ್ಣಯ. ಕೃತಿ ಅಂದ್ರೆ ಏನು ಮಾಡಬೇಕು, ಏನು ಮಾಡಬಾರದು, ಅತ್ಯಂತ ಸಂದಿಗ್ಧ ಪರಿಸ್ಥಿತಿ ಬಂದಾಗ, ಯುದ್ಧದ ಪರಿಸ್ಥಿತಿಯಲ್ಲಿ, ಅಥವಾ ಒಂದು ನಗರದ ಮೇಲೆ ಎರಡೂ ಕಡೆಯಿಂದ ಶತ್ರುಗಳ ಆಕ್ರಮಣ ಆದಾಗ, ಹೀಗೆ ಅನೇಕ ಸಂದಿಗ್ಧ ಪರಿಸ್ಥಿತಿಗಳು ಒಂದು ರಾಜ್ಯ ಅಂದ್ಮೇಲೆ ಬಂದೇ ಬರ್ತವೆ. ಶತ್ರುಗಳು ಯಾವ ರೀತಿಯಲ್ಲಿ, ಯಾವ ವೇಷದಲ್ಲಿ, ಯಾವ ಸಮಯದಲ್ಲಿ ಆಕ್ರಮಣ ಮಾಡ್ತಾರೋ ಗೊತ್ತಿಲ್ಲ. ಅಥವಾ ಕೆಲವೊಂದು ಸಲ ಆಂತರಿಕ ಶತ್ರುಗಳೇ ಆಗಿರಬಹುದು, ಸ್ಪೈಗಳು ಅಂತ ಇರ್ತಾರೆ. ನಮ್ಮದೇ ರಾಜ್ಯದಲ್ಲಿ ಇದ್ದುಕೊಂಡು ಬೇರೆ ರಾಜ್ಯಕ್ಕೆ ನಮ್ಮ ಮಾಹಿತಿಯನ್ನು ರವಾನೆ ಮಾಡ್ತಾ ಇರ್ತಾರೆ. ಹೀಗೆ ಅನೇಕ ರೀತಿಯಾದಂತಹ ತೊಂದರೆಗಳು ಒಂದು ರಾಜ್ಯ ಅಂದ್ಮೇಲೆ ಅದು ಸಹಜ. ಹಾಗಾಗಿ ಅಲ್ಲಿ ಬರುವಂತಹ ಎಲ್ಲಾ ಸಂದರ್ಭಗಳಲ್ಲಿ ಯಾವ ರೀತಿಯಾದಂತಹ ಸರಿಯಾದಂತಹ ಸಮಯೋಚಿತವಾದಂತಹ ಒಂದು ನಿರ್ಣಯವನ್ನ, ನಿರ್ಧಾರವನ್ನ ತೆಗೆದುಕೊಳ್ಳಬೇಕು. ಇದು ಕೃತೀನಾಂ ತತ್ವ ನಿರ್ಣಯ. ಏನು ಮಾಡಬೇಕು ಅನ್ನೋದನ್ನ ನಿರ್ಣಯ ಮಾಡಬೇಕು ಈ ವಿಚಾರದಲ್ಲಿ. ಅದೇ ರೀತಿಯಾಗಿ ಸತ್ವ,
ಅಂದ್ರೆ ಒಳ್ಳೆ ರೀತಿಯಾದಂತಹ ಅಂತಃಸತ್ವ, ಶುದ್ಧವಾದಂತಹ ಒಂದು ಮನಸ್ಸು, ಏನು ಮಾಡಬೇಕೆನ್ನಬೇಕಂತಹ ತಿಳಿಯುವಂತಹ ಮನಸ್ಸು. ಅದಾದ ಮೇಲೆ ಸತ್ವೇ ಬಾಹುಬಲೆ, ವಿಶಿಷ್ಟವಾದಂತಹ ಬಾಹುಬಲ, ಬಾಹುಪರಾಕ್ರಮ. ಯಾಕೆಂತ ಹೇಳಿ ಒಬ್ಬ ರಾಜ, ಒಬ್ಬ ಕ್ಷತ್ರಿಯ ತಂದ ಮೇಲೆ ಪ್ರಧಾನವಾಗಿ ಇರಬೇಕಾದದ್ದೇ ಅದು ಬಾಹುಬಲ. ಆ ಬಾಹುಬಲದಿಂದಲೇನೆ ಅವನು ರಾಜ್ಯವನ್ನು ರಕ್ಷಣೆ ಮಾಡಬೇಕು, ಶತ್ರುಗಳನ್ನ ಗೆಲ್ಲಬೇಕು. ಹಾಗಾಗಿ ಅಂತಹ ಯಾವ ಬಾಹುಬಲ. ಅದಾದ ಮೇಲೆ ಧೈರ್ಯ, ಧೈರ್ಯ ಇರ್ಲೇಬೇಕು. ಬಾಹುಬಲ ಇದ್ದು ಧೈರ್ಯ ಇಲ್ಲ ಅಂತ ಹೇಳ್ಬಿಟ್ರೆ ಅದು ಏನ್ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗೋದೇ ಇಲ್ಲ. ಹಾಗಾಗಿ ಒಳ್ಳೆ ಧೈರ್ಯ ಬೇಕು. ಆಮೇಲೆ ಪ್ರಾಣ, ಪ್ರಾಣ ಅಂತ ಹೇಳಿದ್ರೆ ಪರಾಕ್ರಮ, ವಿಶಿಷ್ಟವಾದಂತಹ ಪರಾಕ್ರಮ ಇರಬೇಕು. ಅದೇ ರೀತಿಯಾಗಿ ಶಾರೀರ ಸಂಭವೇ, ಶಾರೀರಿಕ ಸಂಭವ ಅಂತ ಹೇಳಿದ್ರೆ ತಾನು ತನ್ನ ಶರೀರದ ಮೂಲಕ ಏನೇನು ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇರುತ್ತೋ ಆ ಎಲ್ಲ ಕಾರ್ಯಗಳನ್ನು ಕೂಡ ಮಾಡಬೇಕು. ಒಬ್ಬ ಪರಾಕ್ರಮಿಯಾದಂತಹ ವ್ಯಕ್ತಿ, ಮನುಷ್ಯ ಯಾವ ಯಾವ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯನೋ ಆ ಎಲ್ಲ ರೀತಿಯಾದಂತಹ ಕಾರ್ಯಗಳನ್ನು ಕೂಡ ಮಾಡಬೇಕು. ಹೀಗೆ ಶಾರೀರ ಸಂಭವೇ. ಅದಾದ ಮೇಲೆ ಇಷ್ಟೆಲ್ಲ ಇದರಲ್ಲಿ ವಿಚಾರಗಳಲ್ಲಿ ಸಾಂಪ್ರತಂ ಮಾನುಷೇ ಲೋಕೆ ಸದೈತ್ಯ ನರ ರಾಕ್ಷಸೆ. ಪ್ರಸ್ತುತ ಈ ಮಾನುಷ ಲೋಕ, ಭೂಮಿಯಲ್ಲಿ ಮನುಷ್ಯ ಲೋಕದಲ್ಲಿ, ಮನುಷ್ಯ ಲೋಕ ಎಂತಹದ್ದು? ಸದೈತ್ಯ ನರ ರಾಕ್ಷಸೆ. ಇಲ್ಲಿ ದೈತ್ಯರೂ ಇದ್ದಾರೆ, ಮಾನವರೂ ಇದ್ದಾರೆ, ರಾಕ್ಷಸರೂ ಇದ್ದಾರೆ. ಈ ದೈತ್ಯ ಮಾನವ ರಾಕ್ಷಸರಿಂದ ಕೂಡಿದಂತಹ ಈ ಒಂದು ಮನುಷ್ಯ ಲೋಕದಲ್ಲಿ 4 ಜನ ಶ್ರೇಷ್ಠರಾದಂಥವರು. ಹಿಂದೆ ಏನು ಕೇಳಿದ್ವಿ, ವೀರಾಣ ಶಾಸ್ತ್ರದಿಶಾಂ ಕೃತೀನಾಂ ತತ್ವನಿರ್ಣಯೇ ಸತ್ವೇ ಬಲೆ ಬಾಹುಬಲೆ ಧೈರ್ಯ ಪ್ರಾಣೇ ಶಾರೀರ ಸಂಭವೇ ಅಂತ. ಇಷ್ಟೆಲ್ಲಾ ವಿಚಾರದಲ್ಲಿ ಚತ್ವಾರಃ ಪ್ರಾಣಿನಾಂ ಶ್ರೇಷ್ಠ, ಪ್ರಾಣಿಗಳು ಅರ್ಥಾತ್ ಮನುಷ್ಯರಲ್ಲಿ ಅತ್ಯಂತ ಶ್ರೇಷ್ಠರಾದಂಥವ್ರು ಯಾರು ಅಂತ ಹೇಳಿದ್ರೆ 4 ಜನ ಮಾತ್ರ. ಸಂಪೂರ್ಣ ಬಲ ಪೌರುಷ, ವಿಶಿಷ್ಟವಾದಂತಹ ಬಲ ಮತ್ತು ಪೌರುಷ. ಬಲ ಅಂತ ಹೇಳಿ ಆಂತರಿಕ ಬಲ, ಆತ್ಮದ ಬಲ, ಮಾನಸಿಕವಾದಂತಹ ಬಲ, ಮತ್ತು ಪೌರುಷ ಅಂದ್ರೆ ದೇಹದ ಪೌರುಷ. ಒಳ್ಳೆಯ ಮಾನಸಿಕವಾಗಿಯೂ ಬಲಿಷ್ಠರಾಗಿದ್ದಾರೆ. ಒಬ್ಬ ವ್ಯಕ್ತಿಯನ್ನ ಮಾನಸಿಕವಾಗಿ ಕುಗ್ಗಿಸಿ ಬಿಟ್ಟರೆ ಅವನನ್ನ ಎಂಥವನು ಕೂಡ ಆರಾಮಾಗಿ ಗೆಲ್ಲಬಹುದು. ಪ್ರಧಾನವಾಗಿ ಬೇಕಾದದ್ದು ಮಾನಸಿಕವಾದಂತಹ ಬಲ. ಅರ್ಜುನ ದೊಡ್ಡ ಪರಾಕ್ರಮಶಾಲಿ ಆಗಿದ್ದ, ಆದರೆ ಮಹಾಭಾರತ ಯುದ್ಧ ಇನ್ನೇನು ಪ್ರಾರಂಭ ಆಗಬೇಕು ಅನ್ನೋಷ್ಟರಲ್ಲಿ ಅವನು ಮಾನಸಿಕವಾಗಿ ತುಂಬಾ ದುರ್ಬಲನಾಗಿ ಬಿಟ್ಟ. ಕೈಯಲ್ಲಿ ಗಾಂಡೀವ ಇದೆ, ಸಾಕ್ಷಾತ್ ಕೃಷ್ಣ ರಥದಲ್ಲಿ ಕುಳಿತುಕೊಂಡಿದ್ದಾನೆ, ಅನೇಕ ಅಸ್ತ್ರಗಳ ಉಪದೇಶ ಇದೆ, ಎಲ್ಲವೂ ಇದೆ, ಮಹಾಪರಾಕ್ರಮಶಾಲಿಯಾಗಿದ್ದಾನೆ. ಆದರೆ ಮಾನಸಿಕವಾದಂತಹ ಬಲ ಇಲ್ಲ. ಗಾಂಡೀವ ಕೈಯಿಂದ ಜಾರಿ ಹೋಗಿಬಿಡ್ತು. ಹಾಗಾಗಿ ಮಾನಸಿಕವಾದಂತಹ ಬಲವೂ ಬೇಕು, ದೈಹಿಕವಾದಂತಹ ಪೌರುಷವೂ ಬೇಕು. ಇಂತಹ ಸಂಪೂರ್ಣ ಬಲ ಪೌರುಷಾಹ, ಸಂಪೂರ್ಣವಾದಂತಹ ಬಲ ಮತ್ತು ಪೌರುಷ ಇದನ್ನು ಹೊಂದಿದಂಥವ್ರು ಯಾರು ಅಂತ ಹೇಳಿದ್ರೆ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಸುಷ್ಮಃ ಅಂತ ದುರ್ಯೋಧನ ಹೇಳುವಂತಹ ಮಾತು. ಒಟ್ಟಿನಲ್ಲಿ ಅವನ ಅಭಿಪ್ರಾಯ ಇಷ್ಟು: ಪ್ರಸ್ತುತ ಜಗತ್ತಿನಲ್ಲಿ, ಮನುಷ್ಯ ಲೋಕದಲ್ಲಿ ಅತ್ಯಂತ ಪರಾಕ್ರಮಶಾಲಿಗಳಾದಂತಹ, ಏನು ಮಾಡಬೇಕು ಏನು ಮಾಡಬಾರದು ಎನ್ನುವಂತಹ ಕರ್ತವ್ಯಗಳನ್ನು ತಿಳಿದಂತಹ ಅತ್ಯಂತ ಶ್ರೇಷ್ಠರಾದಂತಹ ವ್ಯಕ್ತಿಗಳು ಅಂತ ಹೇಳಿದ್ರೆ 4 ಜನ ಮಾತ್ರ. ಯಾರು? ಭೀಮಃ, ಬಲಭದ್ರಃ, ಮದ್ರರಾಜಃ, ಕೀಚಕಃ. ಒಂದು ಸಾಕ್ಷಾತ್ ಭೀಮಸೇನ ದೇವರು, ಇನ್ನೊಂದು ಬಲರಾಮ, ಇನ್ನೊಂದು ಮದ್ರರಾಜ ಅರ್ಥಾತ್ ಶಲ್ಯ, ಯಾವ ಮಾದ್ರಿಯ ಸಹೋದರ. ಅದಾದ ಮೇಲೆ ಈಗ ಸತ್ತಿರುವಂತಹ ಕೀಚಕ. ಇಷ್ಟು ಜನರನ್ನು ಮಾತ್ರ ನಾನು ಕೇಳಿದ್ದೇನೆ. ಇವರು 4 ಜನ ಅತ್ಯಂತ ಪ್ರಸಿದ್ಧರಾದಂತಹ ವ್ಯಕ್ತಿಗಳು. ಮಾನಸಿಕವಾದಂತಹ ಬಲವಾಗಲಿ, ದೈಹಿಕವಾದಂತಹ ಬಲವಾಗಲಿ, ಏನು ಮಾಡಬೇಕು ಏನು ಮಾಡಬಾರದು ಎನ್ನುವಂತಹ ಅನೇಕ ವಿಚಾರಗಳಲ್ಲಿ ಅವರು ಅತ್ಯಂತ ಪ್ರಸಿದ್ಧರಾದಂತಹ ವ್ಯಕ್ತಿಗಳು. ಪಂಚಮಂ ನಾನು ಸುಶ್ರಮಃ, ಇವರಿಗಿಂತ ಭಿನ್ನನಾದಂತಹ, ಇವರಿಗಿಂತ ಪರಾಕ್ರಮಶಾಲಿಯಾದಂತಹ 5ನೇ ವ್ಯಕ್ತಿಯ ಬಗ್ಗೆ ನಾನು ಕೇಳಿಯೇ ಇಲ್ಲ. ಇರುವುದ ಬಿಡೋದು ನೆಕ್ಸ್ಟ್, ನಾನಂತೂ ಕೇಳಿಯೇ ಇಲ್ಲ. ಹಾಗಾಗಿ ಅನ್ಯೋನ್ಯಾಂತರ ಬಲಾಹ ಕ್ರಮಾದೇವ ಪ್ರಕೀರ್ತಿತಃ, ಈ 4 ಜನರು ಸಮಾನ ಶಾಲಿಗಳೇನಲ್ಲ ಹೊರತು ಪ್ರಾರಂಭದಲ್ಲಿ ಹೇಳಿದಂತಹ ಭೀಮಸೇನ ಅತ್ಯಂತ ಪರಾಕ್ರಮಶಾಲಿಯಾದಂತಹ ವ್ಯಕ್ತಿ ಈ 4 ಜನರಿಗಿಂತ, 3 ಜನರಿಗಿಂತ.
ನಂತರ ಬರುವಂತವರು ಶೇಷಾವತಾರಿಯಾದಂತಹ ಕೀಚಕ, ಆಮೇಲೆ ಶಲ್ಯ, ಅದಾದ ಮೇಲೆ ಕೊನೆಗೆ ಕೀಚಕ ಅಂತ. ಇದು ದುರ್ಯೋಧನನ ದೃಷ್ಟಿಕೋನ. ವಾಸ್ತವಿಕವಾಗಿ ಇವರೆಲ್ಲರನ್ನು ಕೂಡ ಮೀರಿ ಯಾವ ಶ್ರೀಕೃಷ್ಣ ಪರಮಾತ್ಮನೇ ಇದ್ದಾನೆ. ಆದರೆ ದುರ್ಯೋಧನನ ದೃಷ್ಟಿಕೋನ, ಅವನು ಸಾಮಾನ್ಯ ಒಬ್ಬ ಮನುಷ್ಯ, ಆ ರೀತಿಯಾಗಿತ್ತು. ಹಾಗಾಗಿ ಅವನ ದೃಷ್ಟಿಕೋನದಲ್ಲಿ ಈ 4 ಜನ ಅತ್ಯಂತ ಪರಾಕ್ರಮಶಾಲಿಗಳಾದಂತ ವ್ಯಕ್ತಿಗಳು ಅಂತ ಅವನ ನಿರ್ಧಾರ. ಹಾಗಾಗಿ ಅವನ ಮಾತಿನಲ್ಲಿಯೇ ದುರ್ಯೋಧನ ನಿರಂತರವಾಗಿ ಭೀಮಸೇನನನ್ನ ದ್ವೇಷ ಮಾಡ್ತಾ ಇದ್ದಂತ ದುರ್ಯೋಧನನೇ ಹೇಳ್ತಾ ಇದ್ದಾನೆ, ಪರಾಕ್ರಮದಲ್ಲಿ ಆಗಲಿ ಶಾಸ್ತ್ರಜ್ಞಾನದಲ್ಲಿ ಆಗಲಿ ಕರ್ತವ್ಯ ಕರ್ಮಗಳು ಏನು ಮಾಡಬೇಕು ಏನು ಮಾಡಬಾರದು ಒಬ್ಬ ಕ್ಷತ್ರಿಯನಾಗಿ ಎನ್ನುವಂತ ವಿಚಾರದಲ್ಲಿ ಆಗಲಿ, ಬಾಹುಬಲ ಧೈರ್ಯ ಎಲ್ಲದರಲ್ಲೇ ಆಗಲಿ ಭೀಮಸೇನ ದೇವರಿಗೆ ಸರಿಸಮಾನಾದಂತಹ ಒಬ್ಬ ವ್ಯಕ್ತಿ ಇಲ್ಲ ಅಂತ ಅದು ದುರ್ಯೋಧನನ ನಿರ್ಧಾರದ ಮಾತು. ಹೀಗೆ ದುರ್ಯೋಧನನ ಮಾತಿನಿಂದಲೂ ಕೂಡ ಏನು ಗೊತ್ತಾಗುತ್ತೆ, ಭೀಮಸೇನ ದೇವರು ಶ್ರೇಷ್ಠರು, ಜೀವೋತ್ತಮರು ಎನ್ನುವಂತಹ ವಿಚಾರ ಗೊತ್ತಾಗತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಈ ಒಂದು ಶ್ಲೋಕದ ಸಂದರ್ಭದಲ್ಲಿ ವಾದಿರಾಜ ತೀರ್ಥರು ಒಂದು ವಿಚಾರವನ್ನು ತಿಳಿಸ್ತಾರೆ. ವೀರಾಣ ಮೆಚ್ಛಾಸ್ತ್ರಂ ಶಸ್ತ್ರಶಾಸ್ತ್ರಂ ತದ್ವಿದುಷಾಂ ಮಧ್ಯೆ ಶಾಸ್ತ್ರವಿದುಷಾಂ ವೇದ ಪಂಚರಾತ್ರಾದಿ ಶಾಸ್ತ್ರವಿದುಷಾಂ ವಾ ಕೀಚಕಸ್ಯ ಶಾಸ್ತ್ರೇ ಅನಧಿಕಾರೇಪಿ ಭೀಮಾದಿತ್ರಯಾಣಂ ಶಾಸ್ತ್ರೇ ಅಧಿಕಾರ ಸದ್ಭಾವಾತ್ ಅಂತ. ಇಲ್ಲಿ ದುರ್ಯೋಧನ ಒಂದು ಮಾತನ್ನ ಹೇಳ್ತಾನೆ, ವೀರಾಣಾಂ ಶಾಸ್ತ್ರವಿದುಷಾಂ, ಅವನು ಕೇವಲ ಪರಾಕ್ರಮಶಾಲಿಗಳು ಅಂತ ಹೇಳೋದಿಲ್ಲ, ಹೊರತು ಶಾಸ್ತ್ರವಿದುಷಾಂ, ಶಾಸ್ತ್ರವನ್ನೂ ತಿಳಿದುಕೊಂಡಂಥವರ ಮಧ್ಯದಲ್ಲಿ ಈ 4 ಜನ ಶ್ರೇಷ್ಠ ಅಂತ. ಶಾಸ್ತ್ರ ಅಂದ್ರೆ ನಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿರುವಂತೆ ವೇದ, ಪಂಚರಾತ್ರ, ರಾಮಾಯಣ ಮುಂತಾದಂಥವುಗಳು. ಕೀಚಕ ಅವನೊಬ್ಬ ರಾಕ್ಷಸ, ಮಹಾ ತಾಮಸನಾದಂತಹ ವ್ಯಕ್ತಿ. ಅಂತಹ ವ್ಯಕ್ತಿಗೆ ಶಾಸ್ತ್ರದಲ್ಲಿ ಅಧಿಕಾರ ಹೇಗೆ, ಅವನು ಹೇಗೆ ಅಧ್ಯಯನ ಮಾಡ್ತಾನೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ವಾದಿರಾಜರು ವ್ಯಾಖ್ಯಾನ ತಿಳಿಸ್ತಾರೆ, ವೀರರಿಗೆ ಪರಾಕ್ರಮಿಗಳಿಗೆ ಶಾಸ್ತ್ರ ಅಂತ ಹೇಳಿದ್ರೆ ಅದು ಯಾವುದು ಅಂತ ಹೇಳಿದ್ರೆ ಶಸ್ತ್ರಶಾಸ್ತ್ರವೇ, ಅರ್ಥಾತ್ ಶಸ್ತ್ರವಿದ್ಯೆಯೇನೆ ಅವರಿಗೆ ಶಾಸ್ತ್ರ ಇದ್ದಂತೆ. ಹಾಗಾಗಿ ಶಸ್ತ್ರವಿದ್ಯೆಯನ್ನ ಇವನು ಚೆನ್ನಾಗಿ ಅಧ್ಯಯನ ಮಾಡಿದ್ದ. ಹಾಗಾಗಿ ಕೀಚಕನಿಗೆ ಶಾಸ್ತ್ರ ಅಂತ ಹೇಳಿದ್ರೆ ಶಸ್ತ್ರವಿದ್ಯೆಯೇನೆ. ಉಳಿದ ಮೂವರಿಗೆ ಭೀಮಸೇನ, ಶಲ್ಯ, ಬಲರಾಮ, ಈ ಮೂವರಿಗೆ ಶಾಸ್ತ್ರ ಅಂತ ಹೇಳಿ ವೇದಾದಿ ಶಾಸ್ತ್ರಗಳಾಗಿವೆ. ಕೀಚಕನ ವಿಚಾರದಲ್ಲಿ ಮಾತ್ರ ಶಾಸ್ತ್ರ ಅಂತ ಹೇಳಿದ್ರೆ ಅದು ಶಸ್ತ್ರಶಾಸ್ತ್ರವೇ, ಶಸ್ತ್ರವಿದ್ಯೆಯೇ ಆಗಿದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಇಷ್ಟಾಗುತ್ತೆ. ಇದು ಇಲ್ಲಿ ಪ್ರಸ್ತುತ ಬಂದಿರುವಂತಹ ಮಾತು. ಮುಂದೆ ಏನ್ ಮಾಡ್ತಾನೆ, ಆವಾಗ ಅವನು ತೀರ್ಮಾನ ಮಾಡ್ತಾನೆ. ಹಾಗಾಗಿ ಕೀಚಕನನ್ನು ಯಾರೋ ಒಬ್ಬರು ಕೊಂದಿದ್ದಾರೆ ಅಂತ ಹೇಳಿದ್ರೆ ಈ ಮೂವರಲ್ಲಿ ಒಬ್ಬರೇ ಕೊಂದಿರಬೇಕು, ಯಾರಾದರೂ ಒಬ್ಬರು. ಮತ್ತೆ ವಿಚಾರ ಗೊತ್ತಾಗತ್ತೆ, ಕೀಚಕ ಸತ್ತಿದ್ದು ಒಂದು ಹೆಣ್ಣಿನ ಮೇಲಿನ ಆಸೆಯಿಂದಾಗಿ ಅಂತ. ಆವಾಗ ಗೊತ್ತಾಗುತ್ತೆ ಹೆಣ್ಣಿನ ಮೇಲಿನ ಆಸೆಯಿಂದ ಸತ್ತಿದ್ದಾರೆ ಅಂತ ಹೇಳಿ ಅದು ನಿಶ್ಚಿತವಾಗಿ ಭೀಮಸೇನನ್ನೇ ಕೊಂದಿರಬೇಕು. ಯಾಕೆಂತ ಹೇಳಿ ಕೀಚಕರ ಮನಸ್ಸನ್ನು ಅಪಹಾರ ಮಾಡುವಂತ ಅಷ್ಟು ಜಗದೇಕ ಸುಂದರಿ ಅಂತ ಹೇಳಿದ್ರೆ ಅದು ದ್ರೌಪದಿ ಒಬ್ಬಳೇ. ಯಾಕಂದ್ರೆ ಸ್ವತಃ ದ್ರೌಪದಿಯ ಮೇಲೆ ದುರ್ಯೋಧನನಿಗೂ ಕಣ್ಣಿತ್ತು, ಆಸೆ ಇತ್ತು. ಹಾಗಾಗಿ ಅವಳ ಸೌಂದರ್ಯದ ಬಗ್ಗೆ ಗೊತ್ತಿದ್ದಂತಹ ಯಾವ ದುರ್ಯೋಧನ ತೀರ್ಮಾನ ಮಾಡ್ತಾನೆ, ಕೀಚಕ ಸತ್ತಿದ್ದಾನೆ ಅಂತ ಹೇಳಿದ್ರೆ ಯಾವ ಭೀಮಸೇನನೇ ಸಂಹಾರ ಮಾಡಿರ್ಬೇಕು ಅಂತ ತೀರ್ಮಾನ ಮಾಡಿಕೊಂಡು ಮುಂದೆ ಅವನು ಅಲ್ಲಿಗೆ ಹೋಗಿ ನಿಮ್ಮ ಅಜ್ಞಾತವಾಸ ಮುಗಿದಿಲ್ಲ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾನೆ. ಮುಂದೆ ಅಜ್ಞಾತವಾಸ ಮುಗಿದಿದೆ ಅಂತ ಜ್ಯೋತಿಷ್ಯದ ಪ್ರಕಾರ ಅವರು ತೀರ್ಮಾನ ಮಾಡ್ತಾರೆ. ಅದೆಲ್ಲ ಮುಂದಿನ ಮಾತು. ಹೀಗೆ ಭೀಮಸೇನ ದೇವರ ಮಾತಿನ ಮುಖಾಂತರವೂ ಕೂಡ ನಮಗೇನ್ ಗೊತ್ತಾಗುತ್ತೆ, ದುರ್ಯೋಧನನ ಮಾತಿನ ಮುಖಾಂತರವೂ ಕೂಡ ಭೀಮಸೇನ ದೇವರ ಜೀವೋತ್ತಮತ್ವ ಎಂಬುದು ಗೊತ್ತಾಗತ್ತೆ ಎಂಬುದಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ, ವಚನಂ ವಾಸುದೇವಸ್ಯ ತಥೋದ್ಯೋಗಗತಂ ಪರಂ ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ
ಸಹಸ್ರಗುಣಮಪ್ಯೇತತ್ ತ್ವಯಿ ಸಂಭಾವಯಾಮ್ಯಹಂ ಯಾದೃಶೇಷ ಕುಲೇ ಜಾತಃ ಸರ್ವರಾಜಾಭಿಪೂಜಿತೆ ಯಾದೃಶಾನಿ ಚ ಕರ್ಮಾಣಿ ಭೀಮತ್ವಮಸಿ ತಾದೃಶಃ ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿ ಭಾರಃ ಸಮಾಹಿತಃ ಧೂರರ್ಜುನೇನ ವೋಢವ್ಯ ವೋಢವ್ಯಃ ಇತರೋ ಜನಃ. ಪದಚ್ಛೇದ ಹೀಗಿದೆ: ವಚನಂ ವಾಸುದೇವಸ್ಯ ತಥಾ ಉದ್ಯೋಗಗತಂ ಪರಂ ಯತ್ ಕಿಂಚ ಆತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರಗುಣಂ ಅಪಿ ಏತತ್ ತ್ವಯಿ ಸಂಭಾವಯಾಮಿ ಅಹಂ ಯಾದೃಶೇ ಚ ಕುಲೇ ಜಾತಃ ಸರ್ವರಾಜಾಭಿಪೂಜಿತೆ ಯಾದೃಶಾನಿ ಚ ಕರ್ಮಾಣಿ ಭೀಮ ತ್ವಂ ಅಸಿ ತಾದೃಶಃ ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿ ಭಾರಃ ಸಮಾಹಿತಃ ಧೂಃ ಅರ್ಜುನೇನ ವೋಢವ್ಯಃ ಇತರಃ ಜನಃ. ಇದು ಉದ್ಯೋಗ ಪರ್ವದಲ್ಲಿ ಬರುವಂತಹ ಮಾತು. ಪಾಂಡವರು ವನವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಬರ್ತಾರೆ. ಯಥಾವತ್ತಾಗಿ ತಮಗೆ ಸಿಗಬೇಕಾದಂತಹ ರಾಜ್ಯವನ್ನ ನ್ಯಾಯಬದ್ಧವಾಗಿ ದುರ್ಯೋಧನ ಕೇಳ್ತಾರೆ. ದುರ್ಯೋಧನ ಕೊಡೋದಿಲ್ಲ ಅಂತ ಅಂದಾಗ ಕನಿಷ್ಠ 5 ಹಳ್ಳಿಗಳನ್ನಾದರೂ ಕೂಡ ಕೊಡುವಂತ ಕೇಳ್ತಾರೆ. ದುರ್ಯೋಧನ ಹೇಳ್ತಾನೆ 5 ಹಳ್ಳಿಗಳನ್ನಲ್ಲ, 5 ಸೂಜಿಯ ಮೊನೆಯಷ್ಟು ಜಾಗವನ್ನು ಕೂಡ ಕೊಡೋದಿಲ್ಲ. ಸೂಜಿಯ ಮೊನೆ, ಸೂಜಿ ಎಷ್ಟು ತೂತಿರುತ್ತೋ ಚೂಪಿರುತ್ತೋ ಪ್ರಾರಂಭದಲ್ಲಿ ಅಷ್ಟು ಜಾಗವನ್ನು ಕೂಡ ನಿಮಗೆ ಕೊಡೋದಿಲ್ಲ ಅಂತ ಹೇಳ್ತಾನೆ. ಕೊನೆಗೆ ಯುದ್ಧ ಮಾಡುವುದು ಅಂತ ನಿಶ್ಚಯ ಆಗುತ್ತೆ. ಆ ಸಂದರ್ಭದಲ್ಲಿ ಇನ್ನೊಂದು ಅವಕಾಶವನ್ನ ಕೇಳೋಣ ಅಂತ ಸಂಧಿ ರಾಯಭಾರಕ್ಕೋಸ್ಕರ ಕೃಷ್ಣ ಪಾಂಡವರ ರಾಯಭಾರಿಯಾಗಿ ಕೌರವರ ಹತ್ತಿರ ಹೋಗ್ತಾನೆ, ದುರ್ಯೋಧನನ ಹತ್ತಿರ. ಆ ಸಂದರ್ಭದಲ್ಲಿ ಭೀಮಸೇನನ ಅಭಿಪ್ರಾಯವನ್ನ ಕೃಷ್ಣ ಕೇಳ್ತಾನೆ. ಭೀಮಸೇನ ಎಲ್ಲರೂ ಕೂಡ ಒಂದು ಸಲ ಸಂಧಾನ ಆಗಲಿ ಅಂತ ಹೇಳ್ತಾ ಇದ್ದಾರೆ, ನಿನ್ನ ಅಭಿಪ್ರಾಯ ಏನು ಅಂತ. ಆವಾಗ ಭೀಮಸೇನ ಹೇಳ್ತಾನೆ, ಕೃಷ್ಣ ಸಂಧಾನವೇ ಆಗಿ ಹೋಗಿಬಿಡ್ಲಿ ಅಂತ. ಯಾಕೆ ಅಂತ ಹೇಳಿದ್ರೆ, ಎಲ್ಲರೂ ಸಂಧಾನಕ್ಕೆ ಒಪ್ಪಿಕೊಂಡು ನಾನೊಬ್ಬ ಯುದ್ಧ ಆಗಲಿ ಅಂತ ಹೇಳಿಬಿಟ್ರೆ, ಯುದ್ಧ ಮಾಡಿದರೆ ಏನಾಗುತ್ತೆ? ಖಂಡಿತ ಎಲ್ಲ ಕೌರವರ ನಾಶ ಆಗುತ್ತೆ. ಕೌರವರ ಸೈನ್ಯವನ್ನ ಸಂಪೂರ್ಣವಾಗಿ ನಾನು ನಾಶ ಮಾಡಿ ಹಾಕಿ ಬಿಡುತ್ತೇನೆ. ಹಾಗಾಗಿ ಎಲ್ಲರೂ ಸಂಧಾನಕ್ಕೆ ಒಪ್ಪಿಕೊಂಡಿದ್ರು, ಭೀಮಸೇನ ಬೇಡ ಅಂತಂದ. ಹಾಗಾಗಿ ಭೀಮಸೇನನಿಂದಾಗಿ ಇಡೀ ಕುರುಕುಲದ ನಾಶ ಆಯಿತು ಎನ್ನುವಂತಹ ಅಪಕೀರ್ತಿ ನನಗೆ ಬರೋದು ಬೇಡ ಎನ್ನುವಂತ ಉದ್ದೇಶದಿಂದಾಗಿ ನಾನು ಸಂಧಾನ ಆಗಲಿ ಅಂತ ಹೇಳ್ತಾ ಇದ್ದೇನೆ, ಹೊರತು ಶತ್ರು ಭಯದಿಂದ, ದುರ್ಯೋಧನಾದಿಗಳ ಹೆದರಿಕೆಯಿಂದ ನಾನು ಯುದ್ಧ ಬೇಡ ಅಂತ ಹೇಳ್ತಾ ಇಲ್ಲ ಅಂತ ದುರ್ಯೋಧನ ಹೇಳ್ತಾನೆ. ಭೀಮಸೇನ ಹೇಳ್ತಾನೆ. ಮುಂದುವರಿದು ಒಂದು ಮಾತನ್ನ ಹೇಳ್ತಾನೆ ಭೀಮಸೇನ. ಕೃಷ್ಣ, ನನ್ನ ಪರಾಕ್ರಮ ಎಂತಹದ್ದು ಅಂತ ಹೇಳಿದ್ರೆ, ನನ್ನ ಪರಾಕ್ರಮದಿಂದಾಗಿ
ಇಡೀ 14 ಲೋಕಗಳನ್ನೇ ನಾನು ನಿಗ್ರಹ ಮಾಡುವಂತ ಸಾಮರ್ಥ್ಯ ನನಗಿದೆ. ಅಷ್ಟು ಮಾತ್ರ ಅಲ್ಲ, ಇಡೀ ಬ್ರಹ್ಮಾಂಡವನ್ನೇ ನಾಶ ಮಾಡುವಂತಹ ಸಾಮರ್ಥ್ಯ ನನಗಿದೆ ಅಂತ ಭೀಮಸೇನ ಒಂದು ಮಾತನ್ನ ಹೇಳ್ತಾನೆ. ಅಂತಹ ಸಂದರ್ಭದಲ್ಲಿ ಕೃಷ್ಣ ಹೇಳುವಂತಹ ಮಾತು ಈ ಶ್ಲೋಕ. ವಚನಂ ವಾಸುದೇವಸ್ಯ ತಥೋದ್ಯೋಗ ಗತಂ ಪರಂ. ಈ ಲೈನು ಮಧ್ವಾಚಾರ್ಯರದ್ದು. ವಾಸುದೇವನ, ಶ್ರೀಕೃಷ್ಣ ಪರಮಾತ್ಮನ ಉದ್ಯೋಗ ಪರ್ವದಲ್ಲಿರುವಂತಹ ಮಾತು ಹೀಗಿದೆ ಅಂತ. ಕೃಷ್ಣ ಹೇಳ್ತಾನೆ, ಪಾಂಡುವಿನ ಮಗನಾದಂತಹ ಭೀಮಸೇನೆಯನ್ನೇ ನೀನೇನು ಇಲ್ಲಿಯ ತನಕ ಇಷ್ಟೆಲ್ಲಾ ಗುಣಗಳಿದ್ದಾವೆ ಅಂತ ಹೇಳ್ಕೊಂಡಿದ್ದೀಯ. ಅಂದ್ರೆ ವಾಸ್ತವಿಕವಾಗಿ ಮಹಾಭಾರತದಲ್ಲಿ ಇಷ್ಟು ಮಾತ್ರ ಅಲ್ಲ, ಸಮಗ್ರ ಒಂದು 3 ಅಧ್ಯಾಯಗಳಲ್ಲಿ ಭೀಮಸೇನ ತನ್ನ ಗುಣಗಳನ್ನ ಹೇಳಿಕೊಳ್ಳುವಂತಹ ಒಂದು ಪ್ರಸಂಗ ಬರುತ್ತೆ. ಹಾಗಾಗಿ ಅನೇಕ ಗುಣಗಳನ್ನ ಭೀಮಸೇನ ಹೇಳ್ಕೊಳ್ತಾನೆ. ಅದರಲ್ಲಿ ಒಂದು, ನನ್ನ ಪರಾಕ್ರಮದಿಂದಾಗಿ ಇಡೀ ಬ್ರಹ್ಮಾಂಡವನ್ನೇ ನಾಶ ಮಾಡುವಂತ ಸಾಮರ್ಥ್ಯ ನನಗಿದೆ ಅಂತ ಹೇಳ್ತಾನೆ. ಆವಾಗ ಕೃಷ್ಣ ಹೇಳುವಂತಹ ಮಾತು, ಭೀಮಸೇನ ಏನು ಇಷ್ಟೆಲ್ಲಾ ಗುಣಗಳಿದ್ದಾವೆ ಅಂತ ಹೇಳ್ಕೊಂಡಿದ್ದೀಯ, ವಾಸ್ತವಿಕವಾಗಿ ಅಷ್ಟು ಗುಣಗಳು ಮಾತ್ರ ನಿನ್ನಲ್ಲಿ ಇಲ್ಲ. ನೀನು ಹೇಳಿಕೊಂಡಿರುವಂತಹ ಗುಣಗಳಿಗಿಂತ 1000 ಪಟ್ಟು ಹೆಚ್ಚು ಗುಣಗಳು ನಿನ್ನಲ್ಲಿ ಇದ್ದಾವೆ. ನೀನು ನಿನ್ನಲ್ಲಿ ಹೇಳಿಕೊಂಡಿರುವಂತಹ ಗುಣಗಳು ಅದು ತುಂಬಾ ಕಡಿಮೆ. ವಾಸ್ತವಿಕವಾಗಿ ನಿನ್ನಲ್ಲಿ ಅದಕ್ಕಿಂತ ಹೆಚ್ಚಿನ ಗುಣಗಳು ಇದ್ದಾವೆ. ಅದನ್ನು ನಾನು ತಿಳಿದುಕೊಂಡಿದ್ದೇನೆ. ತ್ವೈ ಸಂಭಾವಯಾಮ್ಯಹಂ ಅಹಂ, ನಾನು ಅದನ್ನ ಚೆನ್ನಾಗಿ ತಿಳಿದಿದ್ದೇನೆ. ನಿನ್ನ ಗುಣಗಳು ಎಷ್ಟು ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ನೀನು ಹೇಳಿಕೊಂಡಿರುವಂತ ಗುಣಗಳು ಏನೂ ಅಲ್ಲ, ಅದಕ್ಕಿಂತ 1000 ಪಟ್ಟು ಹೆಚ್ಚಿನ ಗುಣಗಳು ನಿನ್ನಲ್ಲಿ ಇದ್ದಾವೆ. ಯಾದೃಶೇಷ ಕುಲೇ ಜಾತಃ ಸರ್ವರಾಜಾಭಿಪೂಜಿತೆ. ನೀನು ಹುಟ್ಟಿರುವಂತಹ ಕುಲ ಯಾವುದು? ಸಕಲ ರಾಜಾಧಿರಾಜರೂ ಕೂಡ ಪೂಜಿಸುವಂತಹ, ಗೌರವಿಸುವಂತಹ, ಅಭಿಮಾನವನ್ನು ಕೊಡುವಂತಹ ದೊಡ್ಡ ಕುಲ ಕುರುಕುಲ. ಅಂತಹ ಕುರುಕುಲದಲ್ಲಿ ನೀನು ಹುಟ್ಟಿದ್ದೀಯ. ಅಷ್ಟು ಮಾತ್ರ ಅಲ್ಲ, ಯಾದೃಶಾನಿಚ ಕರ್ಮಾಣಿ ಭೀಮತ್ವಮಸ್ತಾದೃಶಃ. ಆ ಕುಲದಲ್ಲಿ ಹುಟ್ಟಿದ ಮೇಲೆ ಎಂತಹ ಕಾರ್ಯಗಳನ್ನು ಮಾಡಿದರೆ ಆ ಕುಲಕ್ಕೆ ಒಂದು ಮರ್ಯಾದೆ ಇರುತ್ತೋ ಅಷ್ಟೆಲ್ಲಾ ಒಳ್ಳೊಳ್ಳೆ ಕಾರ್ಯಗಳನ್ನು ನೀನು ಮಾಡಿದ್ದೀಯ. ಅನೇಕ ದುಷ್ಟರನ್ನ ಸಂಹಾರ ಮಾಡಿದ್ದೀಯಾ, ಮುನಿಗಳ ರಕ್ಷಣೆಯನ್ನು ಮಾಡಿದ್ದೀಯಾ, ಸಜ್ಜನರ ರಕ್ಷಣೆಯನ್ನು ಮಾಡಿದ್ದೀಯಾ. ಹೀಗೆ ನಿನ್ನ ಕುಲಕ್ಕೆ ಕೀರ್ತಿ ತರುವಂತಹ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ನೀನೇ ಮಾಡಿದ್ದೀಯಾ, ಸಮರ್ಥವಾಗಿ ಮಾಡಿದ್ದೀಯ ಭೀಮಸೇನ. ಹಾಗಾಗಿ ಮುಂದೆ ಯುದ್ಧ ಆಗುತ್ತೆ. ಕೃಷ್ಣ ಹೇಳ್ತಾನೆ, ಯುದ್ಧ ಆಗೇ ಆಗುತ್ತೆ. ನಾನು ಇವತ್ತು ಸಂಧಾನಕ್ಕೆ ಅಂತ ಹೋದ್ರು ಕೂಡ ಸಂಧಾನ ಏನು ಆಗೋದಿಲ್ಲ. ಲೋಕದ ಮರ್ಯಾದೆಗೋಸ್ಕರ ನಾನು ಇವತ್ತು ಸಂಧಾನಕ್ಕೆ ಅಂತ ಹೋಗ್ತಾ ಇದ್ದೇನೆ. ಹಾಗಾಗಿ ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿ ಭಾರಃ ಸಮಾಹಿತಃ. ಯಾವ ಕೃಷ್ಣ ಹೇಳ್ತಾ ಇದ್ದಾನೆ, ಮುಂದೆ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ತ್ವಯಿ ಭಾರಃ ಸಮಾಹಿತ, ಇಡೀ ಯುದ್ಧದ ಭಾರ, ಪಾಂಡವರ ಸೈನ್ಯದ ರಕ್ಷಣೆಯ ಭಾರ ಸಮಗ್ರವಾಗಿ ನಿನ್ನ ಮೇಲೆ ಇದೆ. ನೀನೇ ಮುಂದೆ ನಿಂತುಕೊಂಡು ಪಾಂಡವರ ಸೈನ್ಯವನ್ನ ಮುನ್ನಡೆಸಿ ಗೆಲುವನ್ನ ಸಾಧಿಸಬೇಕು, ಸಂಪಾದಿಸಬೇಕು. ಧೂಹು ಅರ್ಜುನೇನ ಓಢವ್ಯ. ನೊಗ ಅಂತ ಹೇಳಿದ್ರೆ ಎತ್ತಿನ, ಹೇಗೆ ಒಂದು ಎತ್ತಿನ ಬಂಡಿ ಇರುತ್ತೆ. ಆ ಎತ್ತಿನ ಬಂಡಿಯ ಮುಂದೆ ಒಂದು ಪೋರ್ಷನ್ ಇರುತ್ತೆ. ಆ ಪೋರ್ಷನ್ ಅನ್ನ ಎತ್ತಿನ ಕುತ್ತಿಗೆ ಮೇಲೆ ಹಾಕ್ತಾರೆ, ಎತ್ತು ಎಳೆದುಕೊಂಡು ಹೋಗುತ್ತೆ. ಆ ಭಾಗಕ್ಕೆ ನೊಗ ಅಂತ ಹೆಸರು. ರಥದ ನೊಗ ಅಥವಾ ಬಂಡಿಯ ನೊಗ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ವಾಸ್ತವಿಕವಾಗಿ ಈ ಯುದ್ಧದ ನೊಗವನ್ನ ಅರ್ಜುನ ಹೊರತಾನೆ. ಅರ್ಜುನ ಹೊರುವುದು ಕೇವಲ ಯುದ್ಧದ ನೊಗವನ್ನು ಮಾತ್ರ. ಆದರೆ ಉಳಿದ ಇಡೀ ಸೈನ್ಯವನ್ನೇ ನೀನು ಹೊತ್ತುಕೊಂಡು ಏನ್ ಮಾಡಬೇಕು? ಯುದ್ಧವನ್ನು ಮಾಡಬೇಕು. ಯುದ್ಧವನ್ನು ಮಾಡಿ ಯುದ್ಧದಲ್ಲಿ ಕೌರವರ ಸೈನ್ಯವನ್ನು ಸಂಹಾರ ಮಾಡಿ ನೀನು ಜಯವನ್ನ ಗಳಿಸಬೇಕು ಎಂಬುದಾಗಿ ಯಾವ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಹಾಗಾಗಿ ಅರ್ಜುನ ಮೇಲ್ನೋಟಕ್ಕೆ ಮುಂದೆ ನಿಂತುಕೊಂಡು ಯುದ್ಧವನ್ನು ಮಾಡಿದಂಥವನು, ಆದರೆ ಇಡೀ ಸೈನ್ಯವನ್ನ ಇಂಚಿಂಚೂ ಬಿಡದಂತೆ ನಿರಂತರವಾಗಿ ರಕ್ಷಣೆ ಮಾಡಿದಂಥವರು ಸಾಕ್ಷಾತ್ ಭೀಮಸೇನ ದೇವರು ಎಂಬುದಾಗಿ ಮಹಾಭಾರತ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ, ಸರ್ವೋತ್ತಮನಾದಂತಹ ಶ್ರೀಕೃಷ್ಣ ಪರಮಾತ್ಮನೇನೆ ಮುಕ್ತ ಕಂಠದಿಂದ ಹೇಳ್ತಾ ಇದ್ದೇನೆ, ನಿನ್ನಲ್ಲಿರುವಂತಹ ಗುಣಗಳು ನೀನು ಹೇಳ್ಕೊಂಡಿದ್ದು ತುಂಬಾ ಸ್ವಲ್ಪ, ಇದಕ್ಕಿಂತ 1000 ಹೆಚ್ಚು ಪಟ್ಟು ಗುಣಗಳು ನಿನ್ನಲ್ಲಿ ಇದ್ದಾವೆ. ಅಂತಹ ಪರಾಕ್ರಮಶಾಲಿಯಾದಂತಹ ನೀನು ಇಡೀ ಸೈನ್ಯವನ್ನ ಮುನ್ನಡೆಸಬೇಕು. ಅದರ ಸಂಪೂರ್ಣ ಜವಾಬ್ದಾರಿ ನಿನ್ನ ಮೇಲೆ ಇದೆ. ಅರ್ಜುನ ಕೇವಲ ನಗುವನ್ನು ಹೊರುವಂತವನು ಮಾತ್ರ, ಆದರೆ
ರಥದಲ್ಲಿ ಕುಳಿತುಕೊಂಡು ಇಡೀ ಸೈನ್ಯವನ್ನ ಮುನ್ನಡೆಸುವಂತಹ ದೊಡ್ಡ ಜವಾಬ್ದಾರಿ ನಿನ್ನ ಮೇಲೆ ಇದೆ ಎಂಬುದಾಗಿ ಭೀಮಸೇನ ದೇವರಿಗೆ ಕೃಷ್ಣ ಹೇಳ್ತಾನೆ. ಇದರಿಂದ ಏನು ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಭೀಮಸೇನ ದೇವರ ಜೀವೋತ್ತಮತ್ವ ಎಂಬುದು. ಪಾಂಡವರ ಸೈನ್ಯದಲ್ಲಿ ಅನೇಕ ಜನ ಇದ್ದರು. ಆ ಎಲ್ಲರಿಗಿಂತಲೂ ಕೂಡ ಕೃಷ್ಣ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದು ಯಾರಿಗೆ ಅಂತ ಹೇಳಿದ್ರೆ ಈ ಭೀಮಸೇನ ದೇವರಿಗೆ. ಹಾಗಾಗಿ ಭೀಮಸೇನ ದೇವರ ಮೂಲಕವೂ ಕೂಡ ನಮಗೇನು ಗೊತ್ತಾಗುತ್ತೆ, ಕೃಷ್ಣ ಪರಮಾತ್ಮನ ಮಾತಿನ ಮೂಲಕವೂ ಕೂಡ ಭೀಮಸೇನ ದೇವರ ಜೀವೋತ್ತಮತ್ವ ಎಂಬುದು ಸಿದ್ಧ ಆಗುತ್ತೆ ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಹೀಗೆ ಇಲ್ಲಿ ಇಬ್ಬರ ಮಾತನ್ನು ಉದಾಹರಣೆ ಕೊಟ್ಟಿದ್ದಾರೆ. ಒಬ್ಬ ಸರ್ವೋತ್ತಮನಾದಂತಹ ಪರಮಾತ್ಮ ಶ್ರೀಕೃಷ್ಣ, ಇನ್ನೊಬ್ಬ ಅತ್ಯಂತ ಅಧಮಜೀವಿಯಾದಂತಹ ಕಲಿಯ ಸ್ವರೂಪನಾದಂತಹ ದುರ್ಯೋಧನ. ಇಬ್ಬರು ಹೇಳ್ತಾ ಇದ್ದಾರೆ ಭೀಮಸೇನ ದೇವರು ಜೀವೋತ್ತಮರು ಅಂತ. ಅಂದ್ರೆ ದುರ್ಯೋಧನಿಗೆ ಆ ಬುದ್ಧಿ ಇಲ್ಲದೆ ಇರಬಹುದು, ಭೀಮಸೇನ ದೇವರು ವಾಯುದೇವರ ಅವತಾರ, ಜೀವೋತ್ತಮ, ಇದೆಲ್ಲ ಬುದ್ಧಿ ಇಲ್ಲದೆ ಇರಬಹುದು. ಆದರೆ ಭೀಮಸೇನ ದೇವರ ಜ್ಞಾನ, ಅವರ ಪರಾಕ್ರಮ, ಬಲ ಏನು ಅಂತ ಅವನಿಗೆ ಚಿಕ್ಕಂದಿನಿಂದ ಕೂಡ ಗೊತ್ತಿತ್ತು. ಮಹಾಭಾರತದಲ್ಲಿ ಕೇಳಬೇಕಾದ್ರೆ ಕೌರವರೆಲ್ಲರೂ ಕೂಡ ಒಂದು ಗಿಡವನ್ನು ಹತ್ತಿ ಕುಳಿತುಕೊಂಡ್ರೆ ಭೀಮಸೇನ ದೇವರು ಒಂದು ಏಟನ್ನ, ಒಂದು ಗುದ್ದನ್ನ ಒಂದು ಮರಕ್ಕೆ ಗುದ್ದಿದ್ರೆ ಸಾಕು, ತಕ್ಷಣದಲ್ಲಿ ಒಂದು ಮರದಿಂದಾಗಿ ಹಣ್ಣುಗಳು ಹೇಗೆ ಉದುರಿ ಕೆಳಗಡೆ ಬೀಳ್ತಾವೋ ಆ ರೀತಿಯಾಗಿ ಕೌರವರೆಲ್ಲರೂ ಕೂಡ ಮರದಿಂದ ಕೆಳಗಡೆ ಬೀಳ್ತಾ ಇದ್ರು ಅಂತೆ. ಹಾಗೆ ಭೀಮಸೇನನನ್ನ ಬಾಲ್ಯದಿಂದಲೂ ನೋಡಿಕೊಂಡು ಬಂದಂತಹ, ಅವನ ಮೇಲೆ ದ್ವೇಷ ಹೆಚ್ಚಾಗಲಿಕ್ಕೆ ಕೂಡ ಪ್ರಧಾನ ಕಾರಣ ಇದೆ. ಭೀಮನ ಪರಾಕ್ರಮವನ್ನು ನೋಡಿಯೇನೆ ದುರ್ಯೋಧನನಿಗೆ ಅವನ ಮೇಲೆ ಅತ್ಯಂತ ದ್ವೇಷ, ಅಸೂಯೆ ಎಲ್ಲ ಕೂಡ ಪ್ರಾರಂಭ ಆಯಿತು. ಹಾಗಾಗಿ ಒಂದರ್ಥದಲ್ಲಿ ಭೀಮಸೇನ ದೇವರ ಹೆಚ್ಚಿನ ಒಂದಿಷ್ಟು ಪರಿಚಯ ದುರ್ಯೋಧನನಿಗಿತ್ತು. ಅದು ಜ್ಞಾನದ ಮುಖಾಂತರವೂ ಆಗಬಹುದು, ಪರಾಕ್ರಮದ ಮುಖಾಂತರವೂ ಆಗಬಹುದು. ವ್ಯಾಖ್ಯಾನಕಾರರು ಹೇಳುವಂತೆ ಏನು ಮಾಡಬೇಕು ಏನು ಮಾಡಬಾರದು ಎಂಬಂತ ಪರಿಪೂರ್ಣ ಜ್ಞಾನ ದುರ್ಯೋಧನಿಗೆ, ಭೀಮಸೇನ ದೇವರಿಗೆ ಇತ್ತು. ಹಾಗಾಗಿಯೇನೆ ಯಾವ ಲಾಕ್ಷಾಗ್ರಹ ಅರಗಿನ ಮನೆಯನ್ನು ಸುಡಬೇಕಾದ್ರೆ ಏನ್ ಮಾಡ್ಬೇಕಂತ ಪ್ರತಿಯೊಬ್ಬರಿಗೂ ತೋಚೋದಿಲ್ಲ. ಆವಾಗ ಭೀಮಸೇನ ದೇವರು ಆ ಒಂದು ಏನು ಎಲ್ಲರನ್ನು ಕೂಡ ತಾವೇ ಒಬ್ಬರು ಹೊತ್ತುಕೊಂಡು ಆ ಅರಗಿನ ಮನೆಯಿಂದ ಹೊರಗಡೆ ಬರ್ತಾರೆ. ಹೀಗೆ ಅನೇಕ ಸಂದರ್ಭಗಳಲ್ಲಿ ಅನೇಕ ರೀತಿಯಾದ ಕಷ್ಟ ಬಂದಾಗ ಏನು ಮಾಡಿದರೆ ನಾವೆಲ್ಲರೂ ಕೂಡ ಆರಾಮವಾಗಿರಬಹುದು. ಭೀಮಸೇನ ದೇವರಿಗೆ ಯಾವ ಕಷ್ಟ ಬರೋದಿಲ್ಲ, ಅದು ಬೇರೆ ಮಾತು. ಆದರೆ ಉಳಿದ 4 ಜನ ಪಾಂಡವರಿದ್ದಾರೆ, ತಾಯಿಯಾದಂತ ಕುಂತಿ ಇದ್ದಾಳೆ. ಹಾಗಾಗಿ ಅವರಿಗೆ ಯಾವ ರೀತಿಯಾದ ಕಷ್ಟ ಆಗಬಾರದು ಉದ್ದೇಶದಿಂದಾಗಿ ಭೀಮಸೇನ ದೇವರು ಅನೇಕ ರೀತಿಯಾದ ನಿರ್ಧಾರಗಳನ್ನ ತಮ್ಮ ಬುದ್ಧಿಶಕ್ತಿಯನ್ನು ತೆಗೆದುಕೊಂಡಿದ್ದಾರೆ. ಇದು ದುರ್ಯೋಧನ ಅತ್ಯಂತ ಸೂಕ್ಷ್ಮವಾಗಿ ಕೂಡ ಅದನ್ನ ಗಮನಿಸಿದ್ದಾನೆ. ಇಷ್ಟೆಲ್ಲಾ ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ಅವನು ಹೇಳ್ತಾ ಇದ್ದಾನೆ ಭೀಮಸೇನ ದೇವರಿಗೆ ಸಮಾನರಾದಂಥವ್ರು ಯಾರೂ ಇಲ್ಲ ಅಂತ. ಹೀಗೆ ಸರ್ವೋತ್ತಮನಾದಂತಹ ಕೃಷ್ಣನ ಮಾತು, ಸರ್ವ ಅಧಮನಾದಂತಹ ದುರ್ಯೋಧನನ ಮಾತು, ಎರಡರಿಂದಲೂ ಗೊತ್ತಾಗುತ್ತೆ ಭೀಮಸೇನ ದೇವರಿಗೆ ಸರಿಸಮಾನರಾದಂಥವರು ಮಹಾಭಾರತದ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ. ಅರ್ಥಾತ್ ಅವರು ಜೀವೋತ್ತಮರು ಎನ್ನುವಂತ ವಿಚಾರ ಗೊತ್ತಾಗುತ್ತೆ ಅಂತ ಆಚಾರ್ಯರು ಹೀಗೆ ತಿಳಿಸ್ತಾ ಇದ್ದಾರೆ.